ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲು ಅಣ್ಣನ ವ್ಯಕ್ತಿತ್ವ ಬೆಟರ್. ಬೇರೆಯವ್ರನ್ನ ಪೋರ್ಟ್ರೇ ಮಾಡೋದು ನನ್ನ ಅಭಿಪ್ರಾಯಕ್ಕೆ ನೀವು ನನ್ನ ಅಭಿಪ್ರಾಯನ ನಾನು ಕೊಡಬಹುದು. ಮಾಲು ಅಣ್ಣ ಮನೆಗೆ ಹೋಗಕ್ಕೆ ನೀನೇ ಕಾರಣ. ಹಾಯ್, ಬಿಗ್ ಬಾಸ್ ಕಡೆಯಿಂದ ಈಗ ಮೊದಲ ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ನಾಮಿನೇಷನ್ ವಿಚಾರದಲ್ಲಿ ರಕ್ಷಿತಾ ಮತ್ತು ಸ್ಪಂದನ ನಡುವೆ ಜಗಳ ಶುರುವಾಗಿದೆ. ರಕ್ಷಿತ್ ಅವರು ವಾದ ಮಾಡ್ತಾ ಇದ್ದಾರೆ, ಸ್ಪಂದನಕ್ಕಿಂತ ಮಾಳು ಅಣ್ಣ ವ್ಯಕ್ತಿತ್ವ ಬೆಟರ್ ಆಗಿತ್ತು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ಬನ್ನಿ ಏನೆಲ್ಲ ಆಯಿತು ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ. ಹೌದು, ನಿನ್ನೆ ಎಪಿಸೋಡ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು. ಕೆಲವು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಅದೇ ರೀತಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯ ಮತ್ತು ಸ್ಪಂದನ ಹೆಸರು ತಗೊಂಡಿದ್ದಾರೆ. ರಕ್ಷಿತಾ ಅವರು ಹೇಳ್ತಾ ಇರೋದು, ವ್ಯಕ್ತಿತ್ವದ ವಿಚಾರದಲ್ಲಿ ಸ್ಪಂದನಕ್ಕಿಂತ ಮಾಳು ಅವರು ವ್ಯಕ್ತಿತ್ವ ಬೆಟರ್ ಆಗಿತ್ತು ಅಂತ ಸ್ಪಂದನಾಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ಪಂದನ ಅವರು ಬೇರೆಯವರನ್ನು ಪೋರ್ಟ್ರೇ ಮಾಡೋದು, ಇವಳು ಸೇಫ್ ಆಗೋದು, ಅಂದ್ರೆ ಇವಳು ಬೇರೆಯವರನ್ನು ಪೋರ್ಟ್ರೇ ಮಾಡೋದು, ರಕ್ಷಿತಾ ಅವರು ಸೇಫ್ ಆಗ್ತಾ ಇದ್ದಾಳೆ ಅಂತ ಸ್ಪಂದನ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೆ ಇವರಿಬ್ಬರ ನಡುವೆ ಜಗಳ ಶುರುವಾಗಿದೆ. ಬೇರೆಯವ್ರನ್ನ ಕಳಿಸಿ ರಕ್ಷಿತಾ ಸೇಫ್ ಆಗ್ತಾ ಇದ್ದಾಳೆ ಅನ್ನೋ ರೀತಿ ಕಾವ್ಯ ಮತ್ತು ಸ್ಪಂದನ ಹೇಳ್ತಾ ಇದ್ದಾರೆ. ರಕ್ಷಿತಾನು ಹೇಳ್ತಾ ಇದ್ದಾರೆ, ನನ್ನ ಅಭಿಪ್ರಾಯದ ಬಗ್ಗೆ ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇವರಿಬ್ಬರು ಮಧ್ಯೆ ಜಗಳ ನಾಮಿನೇಷನ್ ವಿಚಾರದಲ್ಲಿ ಅಂತ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ಈ ವಿಷಯದ ಬಗ್ಗೆ ತುಂಬಾ ಜಗಳ ನಡೀತಾ ಇದೆ. ಈ ಜಗಳವನ್ನು ಅಶ್ವಿನಿ ಮತ್ತು ಧ್ರುವಂತ್ ಅವರು ನಿಂತ್ಕೊಂಡು ಮಜಾ ತಗೋತಾ ಇದ್ದಾರೆ ಅಂತ ಹೇಳ್ಬೋದು. ಇವರಿಬ್ಬರ ಜಗಳ ನೋಡಿ ಧ್ರುವಂತ್ ಅವರು ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಪಂದನ ಅವರು, ನೀನು ಹೇಗೆ ನಿನ್ನ ಅಭಿಪ್ರಾಯ ಕೊಡ್ತೀಯೋ ಹಾಗೆ ನಾನು ನನ್ನ ಅಭಿಪ್ರಾಯ ಕೊಡಬಹುದು. ಒಟ್ಟಿನಲ್ಲಿ ಮಾಳು ಅವರಿಂದ ಇವರಿಬ್ಬರ ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಮಾಳು ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ಕಾರಣ ನಾನಲ್ಲ ನೀನೇ ಅಂತ ರಕ್ಷಿತಾಗೆ ಸ್ಪಂದನ ಅವರು ಹೇಳ್ತಾ ಇದ್ದಾರೆ. ಆಗ ರಕ್ಷಿತಾ ಅವರು, ಮಾಳು ಅಣ್ಣ ಹೊರಗಡೆ ಹೋಗೋಕೆ ನೀನೇ ಕಾರಣ, ನಾನಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ರಕ್ಷಿತಾ ಅವರು. ಈಗ ಇವರ ಮಧ್ಯೆ ಜಗಳ ನಡೀತಾ ಇದೆ. ನಾಮಿನೇಷನ್ ಪ್ರಕ್ರಿಯೆ ಆದ್ಮೇಲೆ ಇವರಿಬ್ಬರು ಕಿಚನ್ ಏರಿಯಾದಲ್ಲಿ ಜಗಳ ನಡೀತಾ ಇದೆ ಅಂತ ಹೇಳ್ಬೋದು. ಸ್ಪಂದನ ಹೇಳ್ತಾ ಇದ್ದಾರೆ, ಮಾಳು ಅಣ್ಣ ಎಲ್ಲಿ ಮಾತಾಡಬೇಕು ಅಲ್ಲಿ ನೀನು ಮಾತಾಡ್ತಿದ್ದೆ, ಅದಕ್ಕೆ ಮಾಳು ಅಣ್ಣ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಇವರಿಬ್ಬರ ನಡುವೆ ಮಾಳು ವಿಚಾರಕ್ಕೆ ಜಗಳ ನಡೀತಾ ಇದೆ. ಇಲ್ಲಿ ರಕ್ಷಿತಾ ಅವರು ಮಾಳು ಅವರ ವಿಷಯ ತಗೊಂಡು ನಾಮಿನೇಟ್ ಮಾಡಿದ್ದಾರೆ. ಈ ಕಾರಣಕ್ಕೆ ಇವರಿಬ್ಬರ ನಡುವೆ ಜಗಳ ಶುರುವಾಗಿದೆ. ಈ ಒಂದು ವಿಚಾರದಲ್ಲಿ ರಕ್ಷಿತಾ ಅವರು ತಪ್ಪು ಮಾಡಿದ್ದಾರೆ ಅನಿಸುತ್ತೆ. ಯಾಕಂದ್ರೆ ಈಗ ಮಾಳು ಅವರು ಹೊರಗಡೆ ಬಂದಿದ್ದಾರೆ, ಆ ವಿಷಯ ಇಟ್ಕೊಂಡು ನಾಮಿನೇಟ್ ಮಾಡೋದು ತಪ್ಪು. ಇಲ್ಲಿ ನಿಮ್ಮ ಪ್ರಕಾರ ರಕ್ಷಿತಾ ಅವರು ಮಾಡಿದ್ದು ತಪ್ಪು ಇಲ್ಲ ಸ್ಪಂದನ ಅವರು ಮಾಡಿದ್ದು ತಪ್ಪು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ.